ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ. ಇಲ್ಲೊಬ್ರು ಸಮುದ್ರದ ಅಲೆಗಳಿಂದ ವಿದ್ಯುತ್ ಉತ್ಪಾದಿಸುವಂತಹ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅಂಕೋಲಾದ ಹನಿ ಬೀಚ್ನಲ್ಲಿ ವಿನೂತನ ಯಂತ್ರವನ್ನ ಸ್ಥಾಪಿಸಿ ಕರೆಂಟ್ ಉತ್ಪಾದಿಸುವ ಮೂಲಕ ಸಾಧನೆ ಮಾಡಿದ್ದಾರೆ. ಭಗೀರಥ ಯಂತ್ರದಿಂದ ಕರೆಂಟ್ ಉತ್ಪಾದಿಸ್ತಾ ಇರುವಂತಹ ಈ ಸಾಧಕರು ಯಾರು, ಹೇಗೆ ಸಾಧನೆ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ಬರೋಣ. ಹೀಗೆ ಸಮುದ್ರದ ಅಲೆಗಳಲ್ಲಿ ಆಟ ಆಡಲು ಹೊರಟ ಇವರ ಹೆಸರು ಡಾಕ್ಟರ್ ಅಶೋಕ್ ಕುಂದಾಪುರ. ಅಲೆಗಳ ಜೊತೆ ನಿತ್ಯವೂ ಗುದ್ದಾಡಿ ಈಗ ಸಾಗರದ ಅಲೆಗಳ ಮೂಲಕ ಕರೆಂಟ್ ಉತ್ಪಾದಿಸುವ ಸಾಹಸ ಮಾಡುತ್ತಿದ್ದಾರೆ. ವರ್ಷದ 365 ದಿನವೂ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾದ ಶಕ್ತಿ ಮೂಲ ಹುಡುಕುತ್ತಾ ಹೊರಟ ಇವರಿಗೆ ಸಿಕ್ಕಿದ್ದು ಸಾಗರದ ಅಲೆಗಳು. ಮೇಲೆ ನಾವಿಟ್ಟಿರೋ ಯಂತ್ರ ಅದು ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದೇವೆ ನಾವು. ಅದರಿಂದ ಎಷ್ಟೇ ಕಡಿಮೆ ಅಲೆ ಎಷ್ಟೇ ಸಣ್ಣ ಅಲೆ ಬಂದರೂ ಕೂಡ ಅದರಿಂದ ಮೇಲೆ ಕೆಳಗಡೆ ಹೋಗುವಂಥ ಆಕ್ಷನಲ್ಲಿ ಮೇಲೆ ನೀರು ಹೋಗುತ್ತೆ. ಈ ರೀತಿಯ ಒಂದು ಸ್ಪೆಷಲ್ ಆಗಿ ನಾವು ಹೈಡ್ರಾಲಿಕ್ ಪಂಪನ್ನು ಡಿಸೈನ್ ಮಾಡಿದ್ದೇವೆ. ಅದನ್ನು ನೀವು ಎದುರಿಗೆ ನೋಡ್ತಾ ಇದ್ದೀರಿ. ಈಗ ಮೇಲೆ ಹೋದ ನೀರು ಅಲ್ಲಿಯ ದೊಡ್ಡ ಟ್ಯಾಂಕಿಗಳಲ್ಲಿ ಶೇಖರ ಆಗುತ್ತೆ ಮತ್ತು ಅಲ್ಲಿಂದ ನೀರು ಕೆಳಗೆ ಬಂದು ಹೈಡ್ರೋ ಎಲೆಕ್ಟ್ರಿಕ್ ಜನರೇಟರ್ನಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿರುವ ಹನಿ ಬೀಚ್ನಲ್ಲಿ ಸಾಗರದ ಅಲೆಗಳ ಮೂಲಕ ವಿದ್ಯುತ್ ಉತ್ಪಾದಿಸೋ ಪ್ರಯೋಗ ಮಾಡುತ್ತಿದ್ದಾರೆ. ಸಮುದ್ರದ ಅಲೆಗಳ ಶಕ್ತಿ ಬಳಸಿ 100 ಮೀಟರ್ ಮೇಲಿರುವ ಟಾಂಕಿಗಳಲ್ಲಿ ನೀರು ತುಂಬಬಲ್ಲ ಯಂತ್ರ ತಯಾರಿಸಿದ್ದಾರೆ. ಇದು 3 ಸ್ತರ ಹೊಂದಿರುವ ಸಂಕೀರ್ಣ ಯಂತ್ರ. ಮೊದಲ ಸ್ತರ ಸಾಗರದ ನೀರಿನಲ್ಲಿ ಕೆಲಸ ಮಾಡುತ್ತೆ. ಒಂದು ಸಲಕ್ಕೆ ಸುಮಾರು 100 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಸುಮಾರು 100 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಸಮುದ್ರದ 20,000 ಚದರ ಮೀಟರ್ ಜಾಗ ಬೇಕಾಗುತ್ತೆ. ನಮ್ಮ ಭಾರತದ ಕಡಲ ತೀರ 7,500 ಕಿಲೋಮೀಟರ್ ಇದೆ. ಇದರ ಅರ್ಧ ಅಂದ್ರೆ 3,750 ಕಿಲೋಮೀಟರ್. ಇದರ ಅರ್ಧ ಭಾಗದಲ್ಲಿ 9 ಮಿಲಿಯನ್ ಮೆಗಾವ್ಯಾಟ್ ವಿದ್ಯುತ್ ತಯಾರಿಸಬಹುದು. ಯಾವ ಇಂಧನವನ್ನ ಉರಿಸದೆ, ಪರಿಸರ ಮಾಲಿನ್ಯ ಮಾಡದೆ ವಿದ್ಯುತ್ ತಯಾರಿಸಬಹುದು. ಪ್ರಕೃತಿ ಮೂಲಕವೇ ನಾವು ಪಡ್ಕೊಳ್ಳುವುದರಲ್ಲಿ ಬಹಳ ಅನುಕೂಲ ಆಗುತ್ತೆ. ಇದು ಇಂಥವರಿಗೆ ನಮ್ಮ ಸರ್ಕಾರ ಉತ್ತೇಜನ ಕೊಟ್ಟು ಮುಂದೆ ಬರೆಸಿದ್ರೆ ಇದು ಒಂದು ಜಗತ್ತಿನ ವಿನೂತನ ಮಾದರಿ ನಮ್ಮಲ್ಲಿ ನಾವು ಮಾಡಿಕೊಂಡಿದ್ದಕ್ಕೆ ಬಹಳ ಖುಷಿ ಆಗುತ್ತೆ. ಕಲ್ಲಿದ್ದಲು ಹಾಗೂ ಅಣು ವಿದ್ಯುತ್ ಘಟಕ ಸ್ಥಾಪಿಸಲು ಕೋಟಿ ಕೋಟಿ ರೂಪಾಯಿ ಜೊತೆಗೆ ನಮ್ಮ ಪರಿಸರವನ್ನ ನಾವು ನಾಶ ಮಾಡ್ತಿದ್ದೇವೆ. ಆದ್ರೆ ಯಾವ ಇಂಧನವನ್ನ ಉರಿಸದೆ ಡಾಕ್ಟರ್ ಅಶೋಕ್ ಕುಂದಾಪುರ ತಯಾರಿಸಿರುವ ಭಗೀರಥ ಯಂತ್ರದ ಮೇಲೆ ಬಂಡವಾಳ ಹೂಡಿದ್ರೆ ಬಹುಬೇಗ ಲಾಭ ಬರುವ ಜೊತೆಗೆ ನಮ್ಮ ಸುಂದರ ಪರಿಸರವನ್ನ ಚೆನ್ನಾಗಿಟ್ಕೊಳ್ಬಹುದು. ಅಶೋಕ್ ಕುಂದಾಪುರ ಅವರ ಸರಳ ಹಾಗೂ ಪರಿಸರ ಸ್ನೇಹಿ ಈ ಯೋಜನೆಯನ್ನ ರೂಪಿಸಲು ನಮ್ಮ ಘನ ಸರ್ಕಾರ ಕೂಡ ಮುಂದಾಗಲಿ ಅನ್ನೋದು ನಮ್ಮ ಆಶಯ. ಕ್ಯಾಮರಾಮನ್ ಗಿರೀಶ್ ಜೊತೆ ಕಡುತೂಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ. ವಂಡರ್ಫುಲ್. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಲೋಡ್ ಶೆಡ್ಡಿಂಗ್ಗಳು ಕೂಡ ಆಗ್ತಾ ಇದೆ. ಬಹುಶಃ ನಮ್ಮ ಮಾನ್ಯ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು, ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಿಯಲಿ ಅವರು ಕೂಡ ಇಂಥದ್ರಲ್ಲಿ ಬಹಳ ಆಸಕ್ತಿ ಇರುತ್ತೆ. ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಅವರು ಕೂಡ ಬಹಳ ಒಬ್ರು. ಸೊ ಹಾಗಾಗಿ ಇದನ್ನ ಅವರು ನೋಡ್ತಾ ಇದ್ರೆ ಅಥವಾ ಅವರ ಇಲಾಖೆ ಯಾರಾದ್ರೂ ನೋಡ್ತಾ ಇದ್ರೆ ಬಹುಶಃ ಅಶೋಕ್ ಅವರನ್ನ ಸಂಪರ್ಕಿಸಿ ಇದರ ಬಗ್ಗೆ ಯಾವುದಾದ್ರೂ ಒಂದು ಲಾಭ ಆಗತ್ತಾ ಅನ್ನೋದ್ರ ಬಗ್ಗೆ ಆದ್ರೂ ಪರೀಕ್ಷೆ ಮಾಡಬಹುದು. ಯಾಕಂದ್ರೆ ನಮಗೂ ಕೂಡ ಕರಾವಳಿ ತೀರದಲ್ಲಿ ಸಾಕಷ್ಟು ಸಮುದ್ರ ದಂಡೆಗಳಿದೆ. ಹಾಗಾಗಿ ಹೌದು, ಮಧ್ಯಪ್ರದೇಶದಂತ ರಾಜ್ಯ ಏನಲ್ಲ ನಮಗೆ ಕರಾವಳಿ ಇಲ್ಲ ಅಂತ ಹೇಳೋದಕ್ಕೆ. ಸೊ ಹಾಗಿರುವಾಗ ಇದರ ಬಗ್ಗೆ ಒಂದು ಗಮನ ಹರಿಸಿದ್ರೆ ಬಹಳ ಉತ್ತಮ. ಆ ಮೂಲಕ ನಮ್ಮ ಈ ಲೋಡ್ ಶೆಡ್ಡಿಂಗ್ಗಳಿಗೆ ಮೆಗಾವ್ಯಾಟ್ ಎಷ್ಟು 100 ಮೆಗಾವ್ಯಾಟ್ ಉತ್ಪಾದನೆ ಆಗುತ್ತೆ ಒಂದು ಸಲಕ್ಕೆ ಅಂತಂದ್ರೆ ಖಂಡಿತವಾಗ್ಲೂ ಒಂದು ವೇಳೆ ಎಲ್ಲವೂ ಸಕಾರಾತ್ಮಕವಾಗಿ ನಡೆದು ನಮ್ಮ ಕರೆಂಟ್ ಪ್ರಾಬ್ಲಮ್ಗೆ ಇದೊಂದು ಸೊಲ್ಯೂಷನ್ ಆಗಿ ಪರಿಹಾರವಾಗಿ ಕಂಡುಬರಬಹುದು. ದೊಡ್ಡ ಒಂದು ಸಾಧನೆ ಆಗುತ್ತೆ. ಅದು ಕೂಡ ಅವರು ಕರ್ನಾಟಕದವರು. ಹೌದು, ನಿಜಕ್ಕೂ ಡಾಕ್ಟರ್ ನಿಮ್ಗೊಂದು ದೊಡ್ಡ ಸೆಲ್ಯೂಟ್. ವಿಶಿಲ್ ಸ್ಟೋರಿ.